ಪ್ರಪಂಚದಲ್ಲಿ ಅತಿ ಭಯಾನಕವಾದ ಕಾಡಿನ ಬಗ್ಗೆ ನಿಮಗೆ ಗೊತ್ತಾ? ಎಷ್ಟೋ ಕಥೆಗಳು, ಎಷ್ಟು ಭಯಾನಕ ಮಿಸ್ಟರಿಗಳು, ನಂಬಲು ಅಸಾಧ್ಯವಾದ ರಹಸ್ಯಗಳು, ಮಾಟಗಾತಿಯರು, ಅಲ್ಲಿನ ಜನರ ವಿಚಿತ್ರವಾದ ಆಚರಣೆಗಳು. ಈ ಕಾಡಿನ ಬಗ್ಗೆ ತಿಳಿದುಕೊಂಡರೆ ಒಂದು ಸಲ ಮೈ ರೋಮಾಂಚನವಾಗುವುದಂತೂ ಸತ್ಯ. ಆ ಕಾಡಿನ ಹೆಸರೇ ಬ್ಲ್ಯಾಕ್ ಫಾರೆಸ್ಟ್. ಜರ್ಮನಿಯ ನೈಋತ್ಯ ಭಾಗದಲ್ಲಿ ಕಂಡುಬರುವ ಈ ವಿಸ್ಮಯ ಕಾಡು ಪೈನ್ ಫರ್ನ್ ಮರಗಳಿಂದ ದಟ್ಟವಾಗಿ ಬೆಳೆದಿದೆ. ಈ ಮರಗಳು ಅತಿ ಎತ್ತರವಿರುವುದರಿಂದ ಸೂರ್ಯನ ಬೆಳಕು ನೆಲಕ್ಕೆ ತಾಗುವುದೇ ಇಲ್ಲ. ಮಧ್ಯಾಹ್ನದ ಸಮಯದಲ್ಲೂ ಕೂಡ ಈ ಕಾಡಿನ ಒಳಗೆ ಹೋದರೆ ಕತ್ತಲೆ ತುಂಬಿರುತ್ತದೆ. ಈ ಕಾರಣದಿಂದ ರೋಮನ್ನರ ಕಾಲದಲ್ಲಿ ಈ ಕಾಡಿಗೆ ಬ್ಲ್ಯಾಕ್ ಫಾರೆಸ್ಟ್ ಎಂದು ಹೆಸರಾಯಿತು. 6,000 ಚದರ ಕಿಲೋಮೀಟರ್ ಇರುವ ಈ ಕಾಡು ಅನೇಕ ವಿಸ್ಮಯಗಳಿಂದ ತುಂಬಿದೆ. ಈ ಕಾಡಿನಲ್ಲಿ ಬಹುಮುಖ್ಯವಾಗಿ ಮಾಟಗಾತಿಯರ ವಾಸ, ನಂಬಲ ಸಾಧ್ಯವಾದ ವಿಚಿತ್ರ ಜೀವಿಗಳು, ತೋಳದ ಹಾಗೆ ಕಾಣುವ ಮಾನವರು, ಪಾತಾಳಕ್ಕೆ ಹೋಗುವ ದಾರಿ ಇರುವ ಸ್ಥಳ ಮತ್ತು ಕಾಡುವಾಸಿಗಳ ವಿಚಿತ್ರ ಆಚರಣೆಗಳು ಬಹಳ ರೋಮಾಂಚನಕಾರಿಯಾಗಿವೆ. ಮತ್ತು ವಿಶೇಷವೇನೆಂದರೆ ಪ್ರಪಂಚದಲ್ಲಿ ಬಹಳಷ್ಟು ದಂತಕಥೆಗಳು ಈ ಕಾಡಿನಿಂದಲೇ ಉದ್ಭವವಾಗಿವೆ. ಹಾಗಾದರೆ ಈ ಕಾಡಿನಲ್ಲಿರುವ ಅಚ್ಚರಿಯಾದರೂ ಏನು? ಮೊದಲನೆಯದಾಗಿ ಮಾಟಗಾತಿಯರು. ಪ್ರಪಂಚದಲ್ಲಿ ಬಹಳಷ್ಟು ರಹಸ್ಯಗಳನ್ನು ತುಂಬಿಕೊಂಡಿರುವ ಈ ಕಾಡು ಮಾಟಗಾತಿಯರ ವಾಸಸ್ಥಾನವಾಗಿದೆ. ಈ ಕಾಡಿನಲ್ಲಿ ಬಹಳಷ್ಟು ಮರಗಳು ಬಹಳ ವಿಲಕ್ಷಣವಾಗಿ ಬೆಳೆದಿವೆ. ಇದೇ ಮರಗಳ ಮೇಲೆ ಮಾಟಗಾತಿಯರು ಕುಳಿತುಕೊಂಡು ಮಂತ್ರವನ್ನು ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಈ ಮಾಟಗಾತಿಯರ ಶಾಪದಿಂದ ಈ ಕಾಡಿನಲ್ಲಿ ಈ ಮರಗಳು ಈ ರೀತಿ ವಿಲಕ್ಷಣವಾಗಿ ಬೆಳೆದಿವೆ ಎಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ಏಪ್ರಿಲ್ 30 ಮಧ್ಯರಾತ್ರಿಯ ಸಮಯದಲ್ಲಿ ಈ ಎಲ್ಲ ಮಾಟಗಾತಿಯರು ಗುಡಿಸಲಿನಿಂದ ಹೊರಬಂದು ಈ ಕಾಡಿನ ಎತ್ತರವಾದ ಪ್ರದೇಶದಲ್ಲಿ ಸೇರಿ ಅಲ್ಲಿ ವಿಚಿತ್ರವಾದ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಆ ಸಮಯದಲ್ಲಿ ಆ ಇಡೀ ಪ್ರದೇಶವೇ ಭಯಾನಕವಾಗಿ ಕಂಗೊಳಿಸುತ್ತದೆ. ಅಚ್ಚರಿ ಏನೆಂದರೆ ಇಂದಿಗೂ ಸಹ ಹಲವಾರು ಭಾಗಗಳಲ್ಲಿ ಮರಗಳ ಮೇಲೆ ವಿಚಿತ್ರ ಕೆತ್ತನೆಗಳು ಮತ್ತು ಮಂತ್ರಿಸಿದಂತಹ ಗುರುತುಗಳು ಕಂಡುಬರುತ್ತವೆ. ನೀವು ಕೇಳಿರುವಂತಹ ಹಲವಾರು ಮಾಟಗಾತಿಯರ ಕಥೆಗಳು, ದಂತಕಥೆಗಳು ಈ ಕಾಡಿನಿಂದಲೇ ರಚಿತವಾಗಿವೆ. ಈ ಕಾಡು ನೋಡಲು ಬಹಳ ಸುಂದರವಾಗಿದೆ. ಈ ಕಾಡಿನಲ್ಲಿರುವ ಜಲಪಾತ, ಅದ್ಭುತವಾದ ಮರಗಳು, ಕಣ್ಮನ ಸೆಳೆಯುವಂತಹ ಪಕ್ಷಿಗಳು ದೂರದಿಂದ ನೋಡಲು ಬಹಳ ಅದ್ಭುತವಾಗಿ ಕಾಣುತ್ತವೆ. ಆದರೆ ಕಾಡಿನ ಒಳಗೆ ಹೋದಾಗ ಅಲ್ಲಿ ಕೇಳಿಸುವುದು ಮಾತ್ರ ವಿಚಿತ್ರ ಶಬ್ದಗಳು. ಇಲ್ಲಿ ಒಂಟಿಯಾಗಿ ನಡೆಯುತ್ತಿರುವಾಗ ಯಾರೋ ನಮ್ಮ ಹಿಂದೆ ಬಂದಂತಾಗುವುದು, ಯಾರೋ ಬಂದು ಕಿವಿಯಲ್ಲಿ ಪಿಸುಗುಟ್ಟಿದ ಹಾಗೆ ಮರ ಕಡಿಯುವ ಶಬ್ದ ಮತ್ತು ಹೆಜ್ಜೆಗಳ ಸದ್ದು, ವಿಚಿತ್ರವಾದ ಕಿರಿಚಾಟಗಳು ಈ ಕಾಡಿನಲ್ಲಿ ಹೋಗಲು ಹಿಂದೇಟು ಹಾಕುವಂತೆ ಮಾಡುತ್ತವೆ. ಈ ಎಲ್ಲ ಕಾರಣಗಳಿಂದ ಈ ಕಾಡಿನಲ್ಲಿರುವ ಜನರು ಹಲವಾರು ರೀತಿಯ ಆಚರಣೆಗಳನ್ನು ಮಾಡುತ್ತಾರೆ. ಇದರಲ್ಲಿ ಜನರು ಮರದ ಭಯಾನಕ ಮಾಟಗಾತಿಯರ ಮುಖವಾಡಗಳನ್ನು ಧರಿಸಿಕೊಂಡು ಕೂಗುತ್ತಾ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ. ಏಕೆಂದರೆ ಇವರು ಈ ಆಚರಣೆಯನ್ನು ಮಾಡುವುದರಿಂದ ದೆವ್ವಗಳು ಓಡಿ ಹೋಗುತ್ತವೆ ಎಂದು ನಂಬುತ್ತಾರೆ. ಇದು ನೋಡುಗರಿಗೆ ಬಹಳ ದಿಗಿಲು ಹುಟ್ಟಿಸುತ್ತದೆ. ಎರಡನೆಯದಾಗಿ ಪಾತಾಳದ ದಾರಿ. ಈ ಕಾಡಿನ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಮಮ್ಮತ್ಸಿ ಎಂಬ ಕೆರೆ ಇದೆ. ಈ ಕೆರೆಯ ವಿಶೇಷ ಏನೆಂದರೆ ಈ ಕೆರೆಯ ನೀರು ಯಾವಾಗಲೂ ಕಡು ಕಪ್ಪಾಗಿರುತ್ತದೆ ಮತ್ತು ಇದರ ಆಳ ಎಂದಿಗೂ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಅಚ್ಚರಿ ಏನೆಂದರೆ ಈ ಕೆರೆಯ ಅಡಿಯಲ್ಲಿ ಒಂದು ನೀರೊಳಗಿನ ಅರಮನೆ ಇದೆ ಮತ್ತು ಅಲ್ಲಿ ಜಲಕನ್ಯೆಯರು ವಾಸಿಸುತ್ತಾರೆ. ರಾತ್ರಿ ವೇಳೆಯಲ್ಲಿ ಇವರು ಕೆರೆಯಿಂದ ಹೊರಬಂದು ದಡದಲ್ಲಿ ಕುಳಿತುಕೊಂಡಿರುತ್ತಾರೆ ಎಂದು ಹೇಳಲಾಗುತ್ತದೆ. ಮತ್ತು ಇವರ ಬಗ್ಗೆ ತಿಳಿದುಕೊಳ್ಳಲು ಯಾರಾದರೂ ರಾತ್ರಿ ಸಮಯದಲ್ಲಿ ಅಲ್ಲಿ ಹೋದರೆ ಅವರನ್ನು ಎಳೆದುಕೊಂಡು ಪಾತಾಳಕ್ಕೆ ಹೋಗುತ್ತಾರೆ ಎಂದು ಅಲ್ಲಿ ವಾಸಿಸುವ ಅನೇಕ ಜನರು ಹೇಳುತ್ತಾರೆ. ಇದು ಕೂಡ ಒಂದು ನಿಗೂಢತೆಯನ್ನು ಸೃಷ್ಟಿಸುತ್ತದೆ. ಮೂರನೆಯದಾಗಿ ಲೋಫೇನ್ ಜಲಪಾತ. ದಟ್ಟವಾದ ಮರಗಳ ನಡುವೆ ಈ ಜಲಪಾತ ನೋಡಲು ತುಂಬಾ ಸುಂದರವಾಗಿದ್ದರೂ ಹೆಚ್ಚು ರಹಸ್ಯಗಳಿಂದ ಚರ್ಚಿಸಲ್ಪಡುತ್ತದೆ. ಇಲ್ಲಿನ ಬಂಡೆಗಳು ವಿಚಿತ್ರವಾದ ಆಕಾರದಲ್ಲಿವೆ. ದೂರದಿಂದ ನೋಡಿದಾಗ ಯಾರೋ ಕುಳಿತಿರುವಂತೆ ಭಾಸವಾಗುತ್ತದೆ. ರಾತ್ರಿಯ ಸಮಯದಲ್ಲಿ ಜಲಪಾತದ ಶಬ್ದದ ಜೊತೆಗೆ ಮಹಿಳೆಯೊಬ್ಬಳು ಜೋರಾಗಿ ಅಳುವ ಮತ್ತು ಕಿರುಚಾಡುವ ಶಬ್ದ ಕೇಳಿಸುತ್ತದೆ ಎಂದು ಹಲವಾರು ಪ್ರವಾಸಿಗಳು ವರದಿ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಪ್ರಪಂಚದಲ್ಲಿರುವ ಸಾಧಾರಣ ಮನುಷ್ಯರಿಗಿಂತ ಎತ್ತರವಾದ ಮನುಷ್ಯರು ಇದ್ದಾರೆ. ಹೀಗೆ ಅನೇಕ ನಿಗೂಢತೆಗಳನ್ನು, ಅಚ್ಚರಿಗಳನ್ನು ಹೊಂದಿಕೊಂಡಿರುವ ಈ ಕಾಡು ಹಲವಾರು ದಂತಕಥೆಗಳಿಗೆ ಮತ್ತು ಅಚ್ಚರಿಗೆ ಕಾರಣವಾಗಿದೆ. ಈ ಕಾಡಿನಲ್ಲಿ ಇವೆಲ್ಲವನ್ನು ನೋಡಿದಾಗ ಈ ದಟ್ಟವಾದ ಕಾಡಿನ ಕತ್ತಲೆ ಹಿಂದೆ ಯಾವುದಾದ್ರೂ ಒಂದು ಸತ್ಯ ಅಡಗಿದೆಯೋ ಎಂಬುದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಜರ್ಮನಿಯ ಈ ಬ್ಲ್ಯಾಕ್ ಫಾರೆಸ್ಟ್ ಕೇವಲ ಒಂದು ಪ್ರವಾಸಿ ಸ್ಥಾನವಲ್ಲ. ಇದರ ದಟ್ಟ ಮರಗಳ ನಡುವೆ ಶತಮಾನಗಳ ಇತಿಹಾಸ ಮತ್ತು ವಿಜ್ಞಾನಕ್ಕೂ ನಿಲುಕದ ನಿಗೂಢ ಜೀವಿಗಳ ರಹಸ್ಯ ಅಡಗಿದೆ. ಹಗಲಿನಲ್ಲಿ ಸುಂದರವಾಗಿರೋ ಕಾಣುವ ಈ ಕಾಡು ಸೂರ್ಯ ಮುಳುಗುತ್ತಿದ್ದಂತೆ ತನ್ನ ಅಸಲಿ ರೂಪವನ್ನು ತೋರಿಸಲು ಶುರು ಮಾಡುತ್ತದೆ.